ಗೆದ್ದು ಮೂರು ದಿನಕ್ಕೆ ಮಂತ್ರಿಯಾದಂತಹ ಗಾಯತ್ರಿ ಶಾಂತೇಗೌಡ ಅದೃಷ್ಟ ಅಂದ್ರೆ ಹಿಂಗೂ ಮಂತ್ರಿಗಿರಿ ಹುಡ್ಕೊಂಡು ಬರುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ಮೊನ್ನೆವರೆಗೂ ಶಾಸಕಿಯರು ಆಗಿದ್ದಂತಹ ಗಾಯತ್ರಿ ಎಂಎಲ್ಸಿ ಎಲೆಕ್ಷನ್ ಬಗ್ಗೆ 4.5 ವರ್ಷ ಸುದೀರ್ಘ ಹೋರಾಟ, ಸುಪ್ರೀಂ ಕೋರ್ಟ್ ವರೆಗೆ ಹೋಗಿ ಗೆದ್ದು ಬಂದಿರುವಂತಹ ಗಾಯತ್ರಿ ಜುಲೈ 31ಕ್ಕೆ ಗಾಯತ್ರಿ ಪರ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಎಂಕೆ ಪ್ರಾಣೇಶ್ ಆಯ್ಕೆಯನ್ನ ರದ್ದುಗೊಳಿಸಿದ್ದಂತಹ ಸುಪ್ರೀಂ ಕೋರ್ಟ್ ಕೇವಲ 6 ಮತಗಳ ಅಂತರದಿಂದ ರಿಸಲ್ಟ್ ಏರುಪೇರಾಗಿತ್ತು. ಇನ್ನು 1.5 ವರ್ಷ ಎಂಎಲ್ಸಿ ಆಗಲಿರೋ ಗಾಯತ್ರಿ ಎಂಎಲ್ಸಿ ಆಗಿ ಪ್ರಮಾಣ ವಚನ ಸ್ವೀಕರಿಸೋ ಮೊದಲೇ ಮಂತ್ರಿಗಿರಿ. ರಾಜ್ಯ ರಾಜಕಾರಣದಲ್ಲಿ ಗಾಯತ್ರಿಯದ್ದೇ ಅದೃಷ್ಟ ಭಾರಿ ಚರ್ಚೆ. ಅದೃಷ್ಟ ಅಂತಂದ್ರೆ ಗಾಯತ್ರಿ ಶಾಂತೇಗೌಡ ತರ ಇರಬೇಕು ಅಂತ ಹೇಳಿ. ಎಸ್, ಅದೃಷ್ಟ ಅಂದ್ರೆ ಹೀಗಿರಬೇಕು ಅಂತ ಹೇಳಿ ಸಾಕಷ್ಟು ಜನ ಅಂದ್ಕೊಳ್ತಾರೆ. ಗೆದ್ದು 3 ದಿನಕ್ಕೆ ಅವರಿಗೆ ಒಂದು ದೊಡ್ಡ ವಿಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಅಂತ ಹೇಳಿ ಈ 3 ದಿನಗಳ ಹಿಂದೆ ಜುಲೈ 31, 1ನೇ ತಾರೀಕು, ಆಗಸ್ಟ್ 1ನೇ ತಾರೀಕು ಆಗ ಅವರು ಮಾತನಾಡಿರುವಂತಹ ಮಾತಾಗಿತ್ತು. ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ನಡೆದಂತಹ ಸುದೀರ್ಘ ಕಾನೂನು ಹೋರಾಟದಲ್ಲಿ ಗಾಯತ್ರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ರು. ಅವರು ಬಿಜೆಪಿ ಅಭ್ಯರ್ಥಿ ಹಾಗೂ ಪರಿಷತ್ ಉಪ ಸಭಾಪತಿಯಾಗಿದ್ದಂತಹ ಎಂಕೆ ಪ್ರಾಣೇಶ್ ಅವರ ವಿರುದ್ಧ 9 ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು.